ಸವಿ ನ್ಯೂಸ್ಗೆ ಸ್ವಾಗತ. ಚನ್ನಗಿರಿ ಅಕ್ರಮ ಮದ್ಯ ಮಾರಾಟವನ್ನು ಖಂಡಿಸಿ 5ನೇ ದಿನಕ್ಕೆ ಕಾಲಿಟ್ಟ ಪ್ರತಿಭಟನಾಕಾರರು. ಇದನ್ನು ಉದ್ದೇಶಿಸಿ ಡಿವೈಎಸ್ಪಿ ಮುರುಡೇಶ್ ಮಾತನಾಡಿ, ಅಕ್ರಮ ಮದ್ಯ ಮಾರಾಟಕ್ಕೆ ಸೂಕ್ತವಾದ ಕ್ರಮ ಕೈಗೊಳ್ಳುತ್ತಿದ್ದೇವೆ. ಎಲ್ಲ ಬಾರ್ ಮಾಲೀಕರನ್ನು ಕರೆತಂದು ಅವರಿಗೆ ಪ್ರತಿ ಹಳ್ಳಿಯಲ್ಲೂ ಅಕ್ರಮವಾಗಿ ಮಾರುವುದಕ್ಕೆ ಅವಕಾಶ ನೀಡಬೇಡಿ ಎಂದು ಹೇಳಿದರು. ಹಾಗಾಗಿ ನಮ್ಮ ದೇಹ ಚೆನ್ನಾಗಿರ್ಬೇಕಂದ್ರೆ ಮನಸ್ಸಿನ ವಿಷಯನೂ ಗಟ್ಟಿಯಾಗಿರ್ಬೇಕು. ಇಲ್ಲಿ ಮಾತ್ರ ಗಟ್ಟಿಯಾಗಿದ್ರೆ ಇನ್ನು ಉಳಿದ ಎಲ್ಲಾ ವಿಚಾರಗಳು ಗಟ್ಟಿಯಾಗಿರ್ತವೆ. ಹಾಗಾಗಿ ನಮ್ಮ ಮನಸ್ಸನ್ನು ದೌರ್ಬಲ್ಯವಾಗಿ ಬಳಸಬಾರದು. ಇಂಥ ಒಂದು ಕುಡಿತದಿಂದ ಸಾಮಾಜಿಕ ಪೀಳಿಗೆಯಾಗಿ ಪರಿಗಣಿಸತಕ್ಕಂಥ ಈ ವಿಷಯಗಳನ್ನ ಇಟ್ಟೊಂದು ಹಾಗೇನೆ ಸರ್ಕಾರಗಳಾಗ್ಲಿ ಅಧಿಕಾರಿಗಳಿಗೆ ಇದರ ಇಲ್ಲ ಯಾವುದೇ ರೀತಿ ಕಡಿವಾಣ ಹಾಕಬೇಕು ಅನ್ನೋದನ್ನು ಮನಗಂಡು ಸರ್ಕಾರ ಹಿಂದೆ ಒಂದು ಕಾನೂನು ಇಲಾಖೆ ಕೊಟ್ಟುಕೊಟ್ಟು ಅದನ್ನು ಜಾರಿಗೊಳಿಸಲಿಕ್ಕೆ ಹೇಳಿದೆ. ನೀವಿಲ್ಲ ಹಾಕಿದ್ರೆ ಅಕ್ರಮ ಮದ್ಯ ಮಾರಾಟ, ಮದ್ಯ ಅಕ್ರಮ ಅಲ್ಲ, ಮಾರಾಟ ಅಕ್ರಮ. ಹಂಗಂದ್ರೆ ಯಾವುದು ಅಕ್ರಮ ಸಕ್ರಮವಾಗಿರೋದು ವೈಜ್ಞಾನಿಕವಲ್ಲದ ಕಾನೂನು ಬಾಹಿರವಾಗಿ ತಯಾರಿಸತಕ್ಕಂಥದ್ದು ಯಾವುದೇ ಮದ್ಯ ಬಳಸಿ ಇನ್ನಿತರ ಸಾಮಗ್ರಿಗಳನ್ನು ಬಳಸಿ ಮಾಡ್ತಕ್ಕಂಥದ್ದು ಅಕ್ರಮ. ಮತ್ತು ಸರ್ಕಾರಕ್ಕೆ ತೆರಿಗೆಯನ್ನು ಕಂಡು ತಯಾರಿಸತಕ್ಕಂಥ ಮದ್ಯವನ್ನು ಅಕ್ರಮ ಆಗಿರುತ್ತೆ. ಅಂತದ್ರಲ್ಲಿ ಕಳ್ಬಟ್ಟಿ ಬರ್ತಿತ್ತು, ಥರ್ಡ್ಸ್ ಬರ್ತಿತ್ತು, ಸೆಕೆಂಡ್ಸ್ ಬರ್ತಿತ್ತು, ಇವೆಲ್ಲ ಇಲ್ಲಿಗಲ್ ಕಾನೂನು ಬಾಹಿರವಾಗಿ ಮಾಡ್ತಕ್ಕಂಥದ್ದು. ಇದು ಸಕ್ರಮವಾಗಿರ್ತಕ್ಕಂಥ ಮದ್ಯವನ್ನ ಸರ್ಕಾರ ಮಾರಾಟ ಮಾಡಲಿಕ್ಕೆ ಅನುಮತಿ ನೀಡಿದೆ. ಎಲ್ಲಿ ನೀಡಿದೆ? ಬಾರ್ಗಳಲ್ಲಿ, ವರ್ಕ್ಶಾಪ್ಗಳಲ್ಲಿ ನಿರ್ದಿಷ್ಟವಾದ ನಿಯಮವನ್ನು ರೂಪಿಸಿ ಅದಕ್ಕೆ ಮಾನದಂಡವನ್ನು ರೂಪಿಸಿ ಕಾನೂನು ಅಡಿಯಲ್ಲಿ ಮಾರಾಟ ಮಾಡಿ ಕೊಟ್ಟಿದೆ. ಮತ್ತೆ ಇಲ್ಲಿ ನಮ್ಮ ಸಹೋದರ ಕೂತಿದ್ದಾರೆ, ಯಾಕೆ ಹಳ್ಳಿಗಳಲ್ಲಿ ಅಕ್ರಮ ಮದ್ಯ ಮಾರಾಟ ಆಗ್ತದೆ? ಹೌದು, ನಾವು ಕೆಲವಿಗೆ ಹೇಳಿದ್ವಿ. ಜನವರಿ 1ರಿಂದ ಕಳೆದ ಡಿಸೆಂಬರ್ 31ರವರೆಗೂ ಸುಮಾರು 453 ಕೇಸು ಪ್ರಕರಣಗಳು ದಾಖಲಾಗಿದ್ದಾವೆ. 39 ಕೇಸುಗಳು ಅಂದ್ರೆ ಜೈಲಿಗೆ ಕಳಿಸಿರ್ತಕ್ಕಂಥದ್ದು, 93 ಕೇಸು ಸಂಬಂಧಪಟ್ಟ ಬಾರ್ಗಳಲ್ಲಿ ಕೇಸ್ ಆಗಿದೆ. ಆದ್ರೆ ಅಲ್ಲಿ ನಿಲ್ತಾ ಇದೇ ತಾಲೂಕಲ್ಲಿ ನಾ ಹಿಂದೆ 10 ವರ್ಷಗಳ ಹಿಂದೆ ಸಬ್ ಇನ್ಸ್ಪೆಕ್ಟರ್ ಸುಮಾರು 5 ವರ್ಷ ಕೆಲಸ ಮಾಡಿದ್ದೆ. ಆಗ ನಮ್ಮ ತಾಲೂಕಲ್ಲಿ ಅವ್ಯಾತವಾಗಿ ಕಳ್ಳಬಟ್ಟಿ ಇತ್ತು. ಪ್ರತಿ ಹಳ್ಳಿಯಲ್ಲಿ ಪ್ರಯಾಣಗಳಲ್ಲಿ ಕಳ್ಳಬಟ್ಟಿ ಇತ್ತು. ಸುಮಾರು ಒಂದೇ ದಿವಸ 400 ಕೂಡ ಕೊಡುವಷ್ಟು ಕಳ್ಳಬಟ್ಟಿ ನೀಡತಕ್ಕಂಥ ಉದಾಹರಣೆ ಇದೆ ಈ ತಾಲೂಕಲ್ಲಿ. ನಾವೇ ಮಾಡಿದ್ದೀವಿ, ಕೇಸ್ ದಾಖಲು ಮಾಡಿದ್ದೀವಿ. ಜೊತೆಯಲ್ಲಿ ಸುಮಾರು ಪ್ರಯಾಣಗಳಲ್ಲಿ ಕಳ್ಳಬಟ್ಟಿ ನಡೀತಿತ್ತು. ಅವತ್ತು ಕೆಲವರು ಇಲ್ಲಿ ಇರದಿರಬಹುದು, ಕೆಲವರು ಇದ್ದಿರಬಹುದು, ಕೆಲವು ಸಂಘಟನೆಗಾರರು ಆಮೇಲೆ ಸಮಾಜದ ಹಿತ ಬಯಸ್ತಕ್ಕಂಥವ್ರು ಮಾಹಿತಿ ಕೊಟ್ಟಿರ್ತಿದ್ರು. ನಮ್ಮದಾದ ಇಂಟೆಲಿಜೆನ್ಸಿ ನೆಟ್ವರ್ಕ್ ಇದ್ರು ಸಹ ಸಮಾಜ ಸ್ವಾಸ್ಥ್ಯ ಕಾಪಾಡೋದ್ರಲ್ಲಿ ಸಾರ್ವಜನಿಕತೆ ಎಲ್ಲ ಅರ್ಥಕರ್ತವಾಗಿರ್ತದೆ. ಹಾಗಾಗಿ ಅವ್ರು ಕೊಟ್ಟಿರ್ತಕ್ಕಂಥ ಮಾಹಿತಿ ಮೇಲೆ ಮಾಡಿ ಸಂಪೂರ್ಣವಾಗಿ ಕೆಳಮಟ್ಟಿ ನಿಲ್ಲಿಸಿದೆ. ಅವತ್ತು ನಡೀತಿರ್ತಕ್ಕಂಥ ಥರ್ಡ್ಸ್ ಸಹ ಸಂಪೂರ್ಣವಾಗಿ ನಿಂತಿದೆ, ಸೆಕೆಂಡ್ಸ್ ನಿಂತಿದೆ. ಇಷ್ಟೆಲ್ಲ ನಿಂತಾದ್ಮೇಲೆ ಈಗ ಯಾಕೆ ಅಕ್ರಮ ಮತ್ತು ಇಷ್ಟೊಂದೆಲ್ಲ ಕೇಸ್ ಪ್ರಕರಣ ದಾಖಲಾದ್ರೂ ನಿಲ್ತಾ ಇಲ್ಲ? ಯಾಕೆ? ಒಂದು ಹಿನ್ನೋಟ ಏನಂದ್ರೆ, ಕಾನೂನಿನ ವ್ಯವಸ್ಥೆಯಲ್ಲಿ ಯಾವುದೇ ಪ್ರಕರಣ ದಾಖಲಾದ್ರೆ ಅದು ತೀರ್ಪು ಕೊಡುವ ನ್ಯಾಯಾಧೀಶರು. ಈ ಪ್ರಕರಣಗಳಲ್ಲಿ ಆದ್ರೂ ಆ ಪ್ರಕರಣದಲ್ಲಿ ಕಳಪಟ್ಟಿ ಮಾಡೋರೆಲ್ಲ ನಿಂತು ಹೋದ್ರು. ಮತ್ತೆ ಇವ್ರು ಯಾಕೆ ನಿಲ್ತಿಲ್ಲ ಅಂತ ಕಾನೂನು ಜಟಿಲವಾಗಬೇಕು. ಇಷ್ಟನೇ ನನ್ನ ಸಹೋದರರೇ, ನಾವೆಲ್ಲ ಕೇಸ್ ಹಾಕ್ತೀವಿ, ಹೊರಟಿದೆ, ಅಲ್ಲಿ ಕೇಳೋದು 2 ಕ್ವಶನ್ಸ್. ಮುಖ್ಯವಾಗಿ ಈ ಮಧ್ಯ ಅಕ್ರಮವಾಗಿ ಅವೈಜ್ಞಾನಿಕವಾಗಿ ತಯಾರಾಗಿದ್ದ FSL ರಿಪೋರ್ಟ್ ಕೇಳುತ್ತೆ. ಅದರಲ್ಲಿ ಮಾನವನ ಸೇವನೆಗೆ ಯೋಗ್ಯ ಅಂತ ಬಂದ್ರೆ ತೀರ್ಪು ಕೊಡತಕ್ಕಂಥ ತೀರ್ಪು ಬದಲಾವಣೆ ಆಗುತ್ತೆ. ಈಗ ಕಳ್ಬಟ್ಟಿ ಕೇಸುಗಳಲ್ಲಿ ಮಾನವನ ಸೇವನೆಗೆ ಯೋಗ್ಯ ಅಂತ ಯಾವುದೇ ತೀರ್ಪು ಕೊಟ್ಟಿಲ್ಲ. FSL ರಿಪೋರ್ಟ್ ಹಾನಿಕಾರಕ, ವಿಷಕಾರಕ, ಮಾನವ ಸೇವನೆಗೆ ಹಾನಿಕಾರಕ ಅಂತ ಕೊಟ್ಟಿರೋದು. ಹಾಗಾಗಿ ತೀರ್ಪುಗಳಲ್ಲಿ ಕಠಿಣ ಶಿಕ್ಷೆ ಸಿಕ್ತಿತ್ತು ಕಳ್ಬಟ್ಟಿಗಳಲ್ಲಿ, ಥರ್ಡ್ಸ್ ಕೇಸುಗಳಲ್ಲಿ. ಇದರಲ್ಲಿ FSL ರಿಪೋರ್ಟ್ ಕೊಡ್ತಾರೆ. ಜೊತೆಯಲ್ಲಿ ಈಗ ಹಳ್ಳಿಗಳಲ್ಲಿ ಅಕ್ರಮ ಮದ್ಯ ಮಾರಾಟದ ಬಗ್ಗೆ ನಮ್ಮ ಒಬ್ಬ ಮನುಷ್ಯನಿಗೆ ಪ್ರೊಸೆಸಿಂಗ್ ಲಿಮಿಟ್ ಅಂತ ಇದೆ, ತಗೊಂಡೋಗ್ಲಿಕ್ಕೆ, ಇಟ್ಕೊಳ್ಳಿಕ್ಕೆ. ಅವಾಗ ಆ ಲಿಮಿಟ್ಸ್ ಅಲ್ಲಿ ನೀವು ಕೇಸ್ ಮಾಡಿರ್ತಕ್ಕಂಥ ಪದಾರ್ಥಗಳು ಯಾವ ಇದರಲ್ಲಿ ಇದಾವೆ, ಅದ್ರ ಲಿಮಿಟ್ ದಾಟಿದೆಯೋ ಅದು ಲಿಮಿಟ್ ಒಳಗಿದೆಯೋ, ಕಾನೂನು ಬಾಹಿರವಾಗಿದೆಯೋ, ಎಷ್ಟು ಮಟ್ಟಿಗೆ, ಆ ಇದ್ರ ಮೇಲೆ ತೀರ್ಪು ಬದಲಾಗ್ತದೆ, ಶಿಕ್ಷೆ ರೂಪ ಬದಲಾಗ್ತದೆ.
ಕೊನೆಗೆ ಹಂತದಲ್ಲಿ ಸಾಕ್ಷಿ ಯಾರು ಕಂಪ್ಲೇಂಟ್ ಕೊಟ್ಟರಲ್ಲಿ ನಮ್ಮಲ್ಲಿ ಸಾಕ್ಷಿಗಳು ಬಹಳ ಕಡಿಮೆ ಬರೋದು. ಎಲ್ಲರೂ ನಮ್ಮ ಸಂಘಟನೆ ಕೆಲವರು ಮಾತ್ರ ಮುಂದೂರು ಬರ್ತಾರೆ. ಸಾರ್ವಜನಿಕರು ತುಂಬಾ ಕಡಿಮೆ, ಯಾಕೆಂದ್ರೆ ಅವರಿಗೆ ಬೇರೆ ತರ ಒತ್ತಡ ಇರ್ಬೋದು, ಭಯನೂ ಇರ್ಬೋದು, ಇನ್ನಿತರ ಕೆಲಸಗಳು ಅಥವಾ ಇನ್ನಿತರ ಇದು ಇರ್ಬೋದು ಅವರಿಗೆ. ಹಾಗಾಗಿ ಪಂಚ ಸಾಕ್ಷಿಗಳಲ್ಲಿ ವ್ಯತಿರಿಕ್ತವಾದ ಏಕೆ ನಡೆದ್ರಿಂದ ನಮ್ಮ ಕೇಸ್ಗಳು ಸಾಕಷ್ಟು ಬಿದ್ದೋಗ್ತವೆ. ಬಟ್ ಕಳಬಟ್ಟಿ ಕೇಸಲ್ಲಿ ಏನಾಗ್ತಿತ್ತು ಅಂದ್ರೆ ಆ ಪದಾರ್ಥನೇ ಹಾನಿಕಾರಕ ಅಂತ ಕೊಟ್ಟಾಗ ಕೇಸನ್ನು ಶಿಕ್ಷೆ ಜಾಸ್ತಿ ಮಾಡ್ತಿತ್ತು, ಜೊತೆಯಲ್ಲಿ ಅವ್ರ ಕೊನೆಗೆ ಹಲವಾರು ಕೊನೆ ಸುಸ್ತು ಮಾಡಿಬಿಡ್ತಿತ್ತು. ಹಾಗಾಗಿ ಇದೇ ಸವಾಸನ ಬೇಡ ಅಂತ ಹೇಳಿ ಸಂಪೂರ್ಣವಾಗಿ ನಮ್ಮ ತಾಲೂಕಲ್ಲಿ ಕಳಬಟ್ಟಿ ನಿರ್ಮೂಲ ಆಗಿದೆ. ಈ ಪ್ರಕರಣಗಳಲ್ಲಿ ಹೆಂಗೆ ಅಂತಂದ್ರೆ ಪೊಲ್ಯೂಷನ್ ಲಿಮಿಟ್ ಗಿಂತ ಜಾಸ್ತಿ ಇದ್ದಾಗ ಕಾನೂನಲ್ಲಿ ಎಷ್ಟು ದಂಡ ವಿಧಿಸಬಹುದು, ಅದ್ರ ಮೇಲೆ ಏನು ಮುಂದೆ ಶಿಕ್ಷೆ ವಿಧಿಸಬಹುದು ಅಂತ ಹೇಳಿ ಗಮನ ಹರಿಸಿಕೊಂಡು ಹೋದ್ರೆ, ಈಗ ಸ್ವಲ್ಪ ದ್ವಿಚಕ್ರ ವಾಹನಕ್ಕೆ 2 ಸವಾರಿಗೆ ಪರ್ಮಿಷನ್ಸ್ ಇದೆ, ಟ್ರಿಬಲ್ ರೈಡಿಂಗ್ ಅದು ಕೇಸ್ ಆಗ್ತಾರೆ. ಅದೇ ರೀತಿ ಈ ಪ್ರಕರಣಗಳಲ್ಲಿ ಅದೇ ತರ ಆಗ್ತಾರೆ. ಶಿಕ್ಷೆ ಜಟಿಲವಾಗಿ ಆಗ್ತಾ ಇಲ್ಲ. ಈಗ ಪರ್ಮಿಟ್ ಇಲ್ಲದೆ ಈಗ ಸೀಟ್ ಮಾಡೋದು ಹೆಂಗೆ, ಪರ್ಮಿಟ್ ಇದೆಯಾ, ಲೈಸೆನ್ಸ್ ಇದೆಯಾ, ಬಿಲ್ ಇದೆಯಾ, 3 ಇದರಲ್ಲಷ್ಟು ಬೈಕಲ್ಲಿ ಹೆಲ್ಮೆಟ್ ಇದೆಯಾ, ಡ್ರೈವಿಂಗ್ ಲೈಸೆನ್ಸ್ ಇದೆಯಾ, ಇಲ್ಲ. ಆ ಸಮಯದಲ್ಲಿ ಕೇಸ್ ಆಗ್ತದೆ. ನೆಕ್ಸ್ಟ್ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ರೆ ಆ ಶಿಕ್ಷೆ ಆ ಪ್ರಮಾಣದಲ್ಲಿ ಯಾವ ತರ ಇರ್ತಾ ಇತ್ತು. ನಮ್ಮ ಪ್ರಕರಣಗಳಲ್ಲೂ